ಹೋರಾಟ ಬೇಕೇ ಬೇಕು, ನ್ಯಾಯ ಬೇಕು, ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು, ನ್ಯಾಯ ಬೇಕು, ಯಾತಕ್ಕಾಗಿ ನ್ಯಾಯ ಬೇಕು, ಯಾತಕ್ಕಾಗಿ ಹೋರಾಟ ಊಟಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಬೇಕು. ಫೋಟೋ ಗಿಟ ಎಲ್ಲ ತಗೊಂಡು ಹೋಗಿ ಇನ್ಸ್ಟ್ರಕ್ಷನ್ ನೀವು ಕೊಟ್ಟಿರಿ ಸರ್, ಅದ್ರಂಗೆ ಯಾರು ಪಾಲನೆ ಮಾಡ್ತಾ ಇಲ್ಲ ಸರ್. ಯಾರು ಬಂದಿಲ್ಲ ಸರ್ ವಿಸಿಟಿಗೆ ಅಂತ ಅಲ್ಲ, ಮಾಡಾನೇ ಬಂದಿಲ್ಲ ಸರ್. ಇನ್ನು ಅಧಿಕಾರಿಗಳು ಎಲ್ಲಿಂದ ಬರ್ತಾರೆ ಸರ್? ಮಾಡೋನವರೇ ಕರೆಕ್ಟಾಗಿ ಬರ್ರಿ ಸರ್ ಅಂತ ನಾವು ಫೋನ್ ಮಾಡಿ ಬಂದು ವಿಸಿಟ್ ಮಾಡಿ ಸರ್. ನೀವೇ ಸರಿ ಮಾಡ್ತೀವಿ ಎಲ್ಲ ರೆಡಿ ಮಾಡ್ತೀವಿ. ಸರ್. ಅವ್ರು ನಮ್ಗೇನಾದ್ರು ವಿಸಿಟಿಗೆ ಅಂತ ಬರಲಿದೆ ಅವರಿಗೆ ಕೊಡ್ತೀವಿ ಸರ್ ನಾವು ಮನೆಗೆ. ಅಲ್ಲಿ ಸರ್ ನಾವು ಕೊಡೋದು ಕರೆಸ್ರಿ ಸರ್, ಕರೆಸ್ರಿ ಇನ್ಚಾರ್ಜ್ ಇದ್ದಾರೆ. ಆಯ್ತು ಸರ್, ನಾವು ಅವ್ರು ಯಾರನ್ನ ಬರಲಿ ಸರ್, 4 ಗಂಟೆಗೆ ಬರಲಿ ಪರವಾಗಿಲ್ಲ, ನಾವು ಇಲ್ಲೇ ಇರ್ತೀವಿ ಸರ್. ಸರ್ ಅಲ್ಲೇ ಕುಂದಿರ್ತೀವಿ ಸರ್. ಹಂಗೆ ಇದು ಅಂತ ಇವತ್ತು ಊಟ ನೀರಿಲ್ಲ ಸರ್, ನಮ್ಗೆ ಗೊತ್ತದ. ನಾವು ಹೊರಗಡೆ 20 ರೂಪಾಯಿ ಕೊಟ್ಟು ಬಾಟ್ಲಿ ಖರೀದಿ ಮಾಡಿಸಿ ನೀರು ಕೊಡ್ತೀವಿ ಸರ್. ನೀರು ತಗೊಂಡು ಬರ್ರಿ ಅಂತ ಅನ್ನಕತ್ತೀವಿ ಸರ್. ಪಕ್ಷಿಗಳಿಗೆ ನೀರು ಕಟ್ಟಿರ್ತಾರೆ ಸರ್, ಇಲ್ಲೇನ ಪಕ್ಷಿಗಳಿಗೆ ಕಡೆ ಆಗಿಬಿಟ್ಟಿವಿ ಸರ್ ನಾವು. ನೀರಿಲ್ಲ ಇಲ್ಲ ಸರ್, ನಾವು ಡಿಸ್ಟ್ರಿಕ್ಟ್ ಆಫೀಸರ್ ಬರಲಿ ಸರ್, ಅವ್ರನ್ನ ನೀವು ಕರೆಸ್ರಿ ಸರ್, ನಾವು ಇಲ್ಲೇ ಕೊಡ್ತೀವಿ. ಇದೇ ಒಳಗೆ ಸರ್ ಕಂಚಿನ ಸರ್. ಡಿಪಾರ್ಟ್ಮೆಂಟ್ನಿಂದ ಪರ್ಮಿಷನ್ ಬಂದಿದೆ. ಇದು ಹಾಸ್ಟೆಲ್ ಅಲ್ಲ? ಅಲ್ಲ ಹಾಸ್ಟೆಲಲ್ಲಿ ನಿಮ್ಮ ಹುಡುಗರಲ್ಲಿ ಇಟ್ಕೊಂಡು ಕುಂತಿದ್ದಾರೆ, ಗೊತ್ತಾ? ಈಗ ಬಂದರಂತ ಫೋನ್ ಹಾಕ್ರಿ, ನೀವು ಯಾರು ಆಫೀಸರ್ ಆಗಿದ್ದಾರೋ ಅವರಿಗೆ ಫೋನ್ ಹಾಕ್ರಿ, ಅವ್ರಿಗೆ ಮಾಡ್ತೀವಿ ನಿಮಗೆ. ನೀರು ಬರ್ತಾ ಇದೆ ಅಲ್ರಿ ಸರ್? ನೀರು ಬರ್ತಾ ಇದೆ. ಹಲೋ ಸರ್, ನೀರು ಬರ್ತಾ ಇದೆನಾ ಸರ್? ಮಯೂರ್ ಸರ್, ಯಾರು ಬಂದಿಲ್ಲ ಸರ್ ಇಲ್ಲಿ? ಒಬ್ರು ಇಬ್ರು ಬಂದಿಲ್ಲ ಸರ್. 2 ದಿನದಿಂದ ಇಲ್ಲಿ ಮಾಡ್ಕೊಂಡಿದ್ದಾರೆ.
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರ ಸರ್ಕಾರಿ ಮೆಟ್ರಿಕ್ ನಂತರ ಬಾಲಕರ ಪದವಿ ಪೂರ್ವ ಬಾಲಕರ ವಸತಿ ನಿಲಯ ಬಿದಿನಗೆರೆ ರಸ್ತೆ ಸರ್. ಸುಮಾರು ದಿನಾಂಕ ಜೂನ್ 1ನೇ ತಾರೀಕಿಂದ ನಾವು ಹಾಸ್ಟ್ಲಿಗೆ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂತಂದರೆ ಮೈಬೂಬ್ ವಾರ್ಡನ್ ಅವರು ಫೋನ್ ಮಾಡಿ ವಿದ್ಯಾರ್ಥಿಗಳನ್ನು ಬರ್ರಿಯಪ್ಪ ಹಾಸ್ಟೆಲ್ ಓಪನ್ ಆಗಿದೆ ಅಂತ ಹೇಳಿದರು. ಹಾಗಾಗಿ ವಿದ್ಯಾರ್ಥಿಗಳು ಶಾಪುರಿಂದ, ಮಸ್ಕಿಯಿಂದ, ದೇವದುರ್ಗದಿಂದ, ಬೇರೆ ಬೇರೆ ಜಿಲ್ಲೆಯಿಂದ ಮತ್ತು ತಾಲೂಕುಗಳಿಂದ ಬಂದಿದ್ದಾರೆ. ಬಂದಾದ ನಂತರ ನಾವು ವಸತಿ ನಿಲಯಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕುಡಿಯಲು ಒಂದು ತೊಟ್ಟು ಹನಿ ನೀರಿಲ್ಲ, ಬಳಕೆ ಮಾಡಲು ದೂರ ವಿಚಾರ, ಕುಡಿಯಲು ಒಂದು ತೊಟ್ಟು ನೀರಿಲ್ಲ. ಆಮೇಲೆ 3 ಹೊತ್ತು ಊಟನೂ ಇಲ್ಲ. ಅಡುಗೆ ಸಿಬ್ಬಂದಿಯವರು ಅಂತ ಬರ್ತಾ ಇಲ್ಲ. ರಾತ್ರಿ ವೇಳೆಯಲ್ಲಿ ಹೊರಗಿನವ್ರು ಬರ್ತಾರಂದು ವಿದ್ಯಾರ್ಥಿಗಳು ಗೇಟ್ ಹತ್ರ ಕುಂತ್ಕೊಂಡು ಏನು ಮಾಡ್ತಾಯಿದ್ರು ಅಂದರೆ ಗೇಟ್ ಕಾಯೋದು, ಹಾಸ್ಟೆಲನ್ನು ಕಾಯಕತ್ತಾರ. ಸುಮಾರು ಸತಿ ಒಂದು 100ರಿಂದ 150 ಸತಿ ವಿದ್ಯಾರ್ಥಿಗಳು ಫೋನ್ ಮಾಡಿದ್ದೀವಿ. ಸರ್ ನಮಗೆ ಊಟದ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಐತೆ ಅಂತ ಹೇಳಿದ್ರು ಸಹಿತ ಏನೋ ಕಾಲ್ ಪಿಕ್ ಮಾಡಿಲ್ಲ, ಅವ್ರು ರೆಸ್ಪಾನ್ಸು ಮಾಡಿಲ್ಲ. ಏನಾದರೂ ಕೇಳಿದರೆ ಇವತ್ತು ಫೋನ್ ಮಾಡಿದ್ವಿ. ಬೆಳಗ್ಗೆ ಏನಂತಾರ, ನೀವು DC ಆಫೀಸಿಗೆ ಹೋಗಿದ್ರೆ ಹೋಗ್ರಿ ಅಥವಾ ಡಿಸ್ಟಿಕ್ ಆಫೀಸಿಗೆ ಹೋಗಿದ್ರೆ ಹೋಗ್ರಿ, ಏನು ಮಾಡ್ತಾರೆ ಅಂಬುವಂಥ ಒಂದು ಉಡಾಫಿ ಉತ್ತರಗಳನ್ನು ಕೊಡಕತ್ತಾರೆ ಸರ್. ಹಂಗಾಗಿ ವಿದ್ಯಾರ್ಥಿಗಳೆಲ್ಲರೂ ಬೆಳಗ್ಗೆ ಸಮಿತಿಗೆ ನಾಷ್ಟ ಮಾಡಿಲ್ಲ. 25-30 ವಿದ್ಯಾರ್ಥಿಗಳು 3 ದಿನ ಊಟ ಮಾಡಿಲ್ಲ, ನೀರು ಕುಡ್ದಿಲ್ಲ. ಹೊರಗಡೆ ದುಡ್ಡು ಖರ್ಚು ಮಾಡಿಬಿಟ್ಟು ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ದಾರೆ, ನೀರು ಕುಡಿತಾ ಇದ್ದಾರೆ. ಆದ್ದರಿಂದ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಏನಿಲ್ಲ, ಮತ್ತು ಪ್ರವೀಣ್ ಕುಮಾರ್ ಸಾರ್ ಅವ್ರಿಗೂ ಮಾಡಿದ್ವಿ, ಡಿಸ್ಟಿಕ್ ಆಫೀಸರಿಗೆ ಫೋನ್ ಮಾಡಿದ್ವಿ ನಿನ್ನೆ ರಾತ್ರಿ, ಅವರು ಕೂಡ ಫೋನ್ ಪಿಕ್ ಮಾಡಿಲ್ಲ. ಅದಾದಮೇಲೆ ನಾವು ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ. ಬೆಳಗ್ಗೆ ನಾಷ್ಟನೂ ಇದ್ದಿದ್ದಿಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ಉಪವಾಸ ಬಂದಿದ್ದೀವಿ ಸರ್. ಉಪವಾಸ ಬಂದ್ಬಿಟ್ಟು ಈ ಸತ್ಯಾಗ್ರಹ ಮಾಡಕ್ಕೆ